ಹೆಣ್ಣ ಅಂತ ನಂಗೆ ಡೌಟ್ ಆಗುತ್ತೆ. ಅವ್ರ ಅಕ್ಕ ಹೇಳ್ತಾಳೆ ಮನೇಲಿ ಇನ್ನೂ ಜಾಸ್ತಿ ಅಂತ. ನಾನು ಹಾಕೊಂಡು ತುಳ್ಬಿಡು ಅವಳನ್ನ ತುಳ್ಬಿಡ್ತಾ ಇದ್ದೆ. ನಾನು ನೆಟ್ಟಿಗೆ ನಾನೇನೋ ಅಣ್ಣ ಗಿಣ್ಣ ಆಗಿದ್ರೆ ಮನೇಲಿ ರೂಮಲ್ಲಿ ಹಾಕೊಂಡು ತುಳ್ದಾಕ್ಬಿಡ್ತಿದ್ದೆ ಅವಳನ್ನ. ಜಗ ಅಂತ ಹಿಂಗಂತಾರೆ. ಸರ್ ನಿಮ್ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಈಗ ಎಷ್ಟು 9 ಜನ ಇದ್ದಾರೆ. ಹೌದೌದು. ಅವ್ರು ಯಾರ್ಯಾರು ಹಿಂಗೆ ಅಂತ ಒಂದು ಸ್ವಲ್ಪ ಸರ್ ಭವ್ಯ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ ಭವ್ಯ ಒಂಥರ ಈ ಇವನ್ಗೆ ಅವ್ರಿಗೆ ತ್ರಿವಿಕ್ರಮ್ ಒಂಥರ ಬಕೆಟ್ ಇದ್ದಂಗೆ. ಅದು ಬಕೆಟ್ ಕೆಲಸ ಮಾಡುತ್ತೆ. ಸ್ಟ್ರೇಟ್ ಫಾರ್ವರ್ಡ್ ಇಲ್ಲ, ತುಂಬಾ ಕನ್ನಿಂಗ್. ಅಂದ್ರೆ ಒಳಗೊಂದು ಹೊರಗೊಂದು ಅಂತಾರ ತುಂಬಾ ಇದೆ. ಆಕೆ ಮುಖವಾಡಗಳ ಮೇಲೆ ಮುಖವಾಡ ಹಾಕೊಂಡಿದ್ದಾಳೆ. ಮುಖವಾಡಗಳ ಮೇಲೆ ಅದೇನೋ ಅಪ್ಪಿ ತಪ್ಪಿ ದೇವರು ಒಳ್ಳೆ ಮುಖ ಕೊಟ್ಟಾರ ಅವಳಿಗೆ. ಆ ಮುಖ ಹೊಡಿರೋದೆಲ್ಲ ಬರೀ ಗಲೀಜೆ. ಅಪ್ಪಿ ತಪ್ಪಿ ನೋಡಕ್ ಸ್ವಲ್ಪ ಲಕ್ಷಣವಾಗಿದ್ದಾಳೆ ಹೆಣ್ಮಗಳು. ಅವಳ ಬಗ್ಗೆ ಏನು ಕಮೆಂಟ್ ಅಂದ್ರೆ ವ್ಯಕ್ತಿತ್ವವಾಗಿಂತಲ್ಲ, ಅಲ್ಲಿ ನೋಡಿದಿಲ್ಲ ಹುಚ್ಚಾಟವನ್ನ. ಹುಚ್ಚಾಟ, ಕುಯುಕ್ತಿ, ಏನೇನು ಮನುಷ್ಯ ಮಾಡ್ಬೋದ ಕೆಟ್ಟ ಕೆಲಸ ಎಲ್ಲ ಮಾಡ್ತಾಳೆ. ಅದು ಜಸ್ಟ್ ಬಾಕಾಸ್ ಒಂದು ಗೆಲುವಿಗೋಸ್ಕರ ಅಲ್ವಾ? ಸಂಪಾದನೆ ತಾನೇ ಸರ್. 50 ಲಕ್ಷ ಎಲ್ಲಿ ಬೇಕಾದ್ರೆ ಸಂಪಾದನೆ ಮಾಡ್ಬೋದು. ಯಾವ ದೊಡ್ಡ ವಿಚಾರ ಸರ್ ಅಲ್ವಾ? ಒಬ್ಬ ಕಲ್ಪನಾ ಚಾವ್ಲಾ ಇಂಡಿಯಾದಿಂದ ಹೋಗಿ ಅಮೆರಿಕದಲ್ಲಿ ಫೇಮಸ್ ಆಗ್ತಾರೆ. ಯಾವ ದೊಡ್ಡ ವಿಚಾರ ಸರ್ ಅಲ್ವಾ? ಈಗ ಒಬ್ಬ ಕಿರಣ್ ಬೇಡಿ IPS ಆಫೀಸರ್, ಲೇಡಿ IPS ಆಫೀಸರು, IPS ಆಫೀಸರ್ ಆದ್ಮೇಲೆ ಶಿ ಬಿಕಮ್ಸ್ ಗವರ್ನರ್, ಪಾಂಡಿಚೇರಿ ಗವರ್ನರ್ ಆಗ್ತಾರೆ. ಸರ್ ಸಾಧನೆ ಮಾಡಕ್ಕೆ ಯಾವ್ದು ಸರ್? ಇಂದಿರಾ ಗಾಂಧಿ, ಒಬ್ಬ ನೆಹರು ಅವರ ಮಗಳು ಇಂದಿರಾ ಗಾಂಧಿ ಪ್ರಧಾನಿ ಆದಂಥ ದೇಶ ಇದು. ಏನು ಸಾಧನೆ ಮಾಡೋಕ್ಕಾಗಲ್ಲ? ಮಾಡ್ಬೋದಲ್ವಾ? ಸೊ ಹಂಗಾಗಿ ನಮ್ಮ ಸಾಧನೆಗೋಸ್ಕರ ಬೇರೆಯವರ ರೋದನೆ ಮಾಡೋದಿದೆಯಲ್ಲ, ಆ ಕೆಲಸವನ್ನ ಈ ಭವ್ಯ ಮಾಡ್ತಾ ಇದ್ದಾರೆ. ಭವ್ಯ ಗೌಡ ಅಂತೆ. ಆ ಗೌಡ್ರ ಕುಲಕ್ಕೆ ಅವಳು ಅವಮಾನ. ನಾನು ಗೌಡನೇ, ಬಟ್ ಆದ್ರೆ ಅವಮಾನ ಅವಳು. ಏನ್ ಮಾಡ್ತೀವಿ? ಹನುಮಂತು ಮುಗ್ಧ ವ್ಯಕ್ತಿ. ಇರೋದ್ರಲ್ಲಿ ಒಂದಷ್ಟು ಚೌಕಟ್ಟಿನಲ್ಲಿ ಕೆಲಸ ಪಾಪ ಆಟ ಆಡ್ತಾ ಇದ್ದಾನೆ. ಆಮೇಲೆ ಗೆಲ್ಲುವಂತ ವ್ಯಕ್ತಿ, ಗೆಲ್ಲಬೇಕು. ಉತ್ತರ ಕರ್ನಾಟಕದ ಹುಡುಗ, ಪ್ರೇರೇಪಣೆ ಸಿಗ್ಬೇಕು ಅವನಿಗೆ. ಅವ್ನ ಮನೆ ಬಟ್ಟೆ ವಿಚಾರ ಹೇಳ್ತಾರೆ ಇರೋದೇ 4-5 ಜೋಡಿ ಬಟ್ಟೆ ಸಾರ್ ಒಗದಾಕಂತೀನಿ ಅಂತ. ಸೊ ಅಂಥವ್ರು, ಅಂತ ಡೌನ್ ಟು ಅರ್ತ್ ನೆಲಕ್ಕಿರೋ ಅಂತ ವ್ಯಕ್ತಿಗಳು, ನೆಲದಲ್ಲಿ ಓಡಾಡೋಂಥ ವ್ಯಕ್ತಿಗಳು, ಆ ವ್ಯಕ್ತಿತ್ವ ಇರೋಂಥ ವ್ಯಕ್ತಿಗಳು ಬಿಗ್ ಬಾಸ್ ಗೆಲ್ಲಬೇಕು ಸರ್. ಅವ್ರಿಗೆ ಸಪೋರ್ಟ್ ಸಿಗ್ಬೇಕು. ನೋಡಿ, ಅವನು ಗೆಲ್ತಾನೆ ಅಂತ ಅವಳು ಅಟ್ಯಾಕ್ ಮಾಡ್ತಾಳೆ. ಇವಳು ಎಂತ ಒಂದು ವಿಕೃತ ಮನ್ಸಿದೆ ಈಕೆಗೆ. ನಿಜವಾಗ್ಲೂ ಇವಳು ಹೆಣ್ಣ ಅಂತ ನಂಗೆ ಡೌಟ್ ಆಗುತ್ತೆ. ಅವ್ರ ಅಕ್ಕ ಹೇಳ್ತಾಳೆ ಮನೇಲಿ ಇನ್ನೂ ಜಾಸ್ತಿ ಅಂತ. ನಾನು ಹಾಕೊಂಡು ಅವಳನ್ನ ತುಳ್ಬಿಡ್ತಾ ಇದ್ದೆ. ನಾನು ನೆಟ್ಟಿಗೆ ನಾನೇನೋ ಅಣ್ಣ ಗಿಣ್ಣ ಆಗಿದ್ರೆ ಮನೇಲಿ ರೂಮಲ್ಲಿ ಹಾಕೊಂಡು ತುಳ್ದಾಕ್ಬಿಡ್ತಿದ್ದೆ ಅವಳನ್ನ. ಅಪ್ಪಿ ತಪ್ಪಿ ನಾವು ಮನೇಲಿ ಯಾರೋ ಇವಳಿಗೆ ಬಿಸಿ ಮುಟ್ಸೋರಿಲ್ಲ ಅನ್ಸುತ್ತೆ. ಹುಚ್ಚಾಟ ಅಲ್ಲಿ ಬಂದ್ರೆ ಅವನು ಪ್ರೋಟೀನ್ ಇಲ್ದ್ರೆ ಒಣಗೋಗವನೆ ಅವನು ತ್ರಿವಿಕ್ರಮ್. ಅವನ್ ಜೋಡಿ ಇವಳು. ಒಣಗೋಗಿರೋ ಕಡ್ಡಿ ಜೋಡಿ ಇವಳು ಒಂದು ಮಾಡ್ತಾಳೆ. ಏನ್ ಮಾಡೋಣ ಸರ್ ಇವನು? ಇವಾಗ ಮಂಜು ಸರ್ ಆಟ ಆಡ್ತಾನೆ. ನಾವಿರ್ಬೇಕಾದ್ರೆ ಐ ಥಿಂಕ್ ಒಂದು ಹೀರೋಗೆ ವಿಲ್ಲನ್ ಬೇಕಾದಂತ ಅವಶ್ಯಕತೆ ಇದೆ. ಅದನ್ನ ಮಂಜು ಅವರು ನಾನಿರ್ಬೇಕಾದ್ರೆ ತುಂಬುದು. ಈಗ ಅವನು ದಿಕ್ಕಾಪಾಲ ಆಗ್ಬಿಟ್ಟಾನೆ ಸರ್. ಹೆಂಗೋ ಆಡ್ತಾನೆ, ಒಟ್ನಲ್ಲಿ ಗೆಲ್ಬೇಕು ಅಂತ ಆಡ್ತಾನೆ. ಜನರಿಗೆಲ್ಲ ಗೊತ್ತಾಗ್ತಾ ಇದೆ ಅದು. ಗೌತಮಿ ಮುಖವಾಡ ಸರ್. ಏನ್ ಅಂತ ಏನು ಆತರ ಏನು ಅಂತಿಲ್ ಮಟ್ಟಿಗೆ ಅದು ನಾನು ಐ ಡಿಂಟ್ ಸಿ ಎನಿಥಿಂಗ್ ಸರ್. ಅನ್ವಾಂಟೆಡ್ ಇಷ್ಟ ದಿನ ಆಕೆನ ವೇಸ್ಟ್ ಬಾಡಿ ತರ ಮಡ್ಕೊಂಡವ್ರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ವೇಸ್ಟ್ ಬಾಡಿನೇ ಸರ್ ಅದು. ಮಂಜು ಇದಕ್ಕೆ ಬರಕ್ ಮುಂಚೆ ಮದ್ಯಪಾನ ಅಂದ್ರೆ ಎಣ್ಣೆ ಹೊಡಿಯೋ ಚಟ ಜಾಸ್ತಿ ಇತ್ತಂತೆ. ಒಳಗಡೆ ಹೋಗ್ಬೇಕಾದ್ರೆ ಸುದೀಪ್ ಅದನ್ನೇ ಕೇಳಿದ್ರು, ಟಾನಿಕ್ ಇಲ್ದ್ರೆ ಹೆಂಗಿರ್ತೀಯ ಅಂತ. ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಅಂತ. ಹೆಂಗೋ ನಾನೇ ಒಂಥರ ಟಾನಿಕ್ ಆಗ್ಬಿಟ್ಟಿದ್ದೆ ಅವನಿಗೆ, ಯಾರು ಮಂಜುಗೆ. ಈಗ ಗೌತಮಿನೇ ಟಾನಿಕ್ ಮಾಡ್ಕೊಂಡವನೆ ಅಂತ ಅನಿಸ್ತದೆ. ಮಂಜುಗೆ ಕಿಕ್ ಬೇಕು. ಅದು ಎಣ್ಣೆ ಆಗಿರ್ಬೋದು. ಗೆಲ್ಲಿ ಸರ್, ಖಂಡಿತವಾಗಿ ಸರ್. ನಾವು ಮಂಜು ಅವ್ರು ಗೆದ್ರೆ ನಮ್ಗೆ ಏನೂ ತೊಂದರೆ ಇಲ್ಲ. ಯಾಕಂದ್ರೆ ಆಡಿದಾರೆ ಅವರು. ಡೆಫಿನೆಟ್ಲಿ ನನಗ್ ಟಕ್ಕರ್ ಕೊಡ್ತಾರೆ. ಒಳಗಡೆ ನೆಕ್ ಟು ನೆಕ್ ಟಕ್ಕರ್ ಕೊಟ್ಟಿದ್ದಾರೆ. ಮಾತೆತ್ರ ಹಿಂಗಂತಾರೆ, ಜಗ ಅಂತ ಹಿಂಗಂತಾರೆ. ಅದು ಫುಲ್ ಫೇಮಸ್ ಆಗ್ಬಿಡ್ತು. ಪಾರ ಮುಂಜಾ ಅಂತಿದ್ದು. ಈಗ್ಲೂ ಅದು ಚೆನ್ನಾಗಿ ನಮಗೆ ಫ್ಲೋನಲ್ಲಿ ಗೊತ್ತಾಗಿಲ್ಲ. ಈಚೆ ಕಡೆ ಹೋದ್ಮೇಲೆ ಗೊತ್ತಾಯ್ತು, ಪರವಾಗಿಲ್ಲ ನಾವು ಕಮಾಲ್ ಮಾಡಿದ್ದೀವಿ ಅಂತ. ಧನ್ರಾಜ್ ಬಗ್ಗೆ ಸರ್? ಓಕೆ ಸರ್, ಅದೇ ಮೀಟ್ರ್ ಇದೆ ಆದ್ರೆ ಓಡಲ್ಲ. ಆಯ್ತಾ, ಪೆಟ್ರೋಲ್ ಇದೆ, ಗಾಡಿನಲ್ಲಿ ವೇಸ್ಟ್ ಅದು. ಬಟ್ ಎಲ್ಲ ಇದೆ, ಧೈರ್ಯ ಇಲ್ಲ ಸರ್. ಆ ಗಂಡಸಿಗೆ ಬೇಕಾದಂತ ಧೈರ್ಯ ಇಲ್ಲ ಅವನಲ್ಲಿ. ಯಾರಾದ್ರೂ ಪಂಪ್ ಮಾಡ್ತಾರೆ, ನಮ್ಮ ತರ ಯಾರಾದ್ರೂ ಪ್ರೊವೋಕ್ ಮಾಡಿದ್ರೆ ಮಾಡ್ತಾನೆ. ಬಟ್ ಇಲ್ಲಿವರೆಗೂ ಕೊಡುತ್ತೆ. ಆ ಕಟ್ಟಿ ಕೊಟ್ಟ ಬುತ್ತಿ, ಹೇಳಿಕೊಟ್ಟ ಮಾತು ಎಲ್ಲಿವರೆಗೂ ಇರ್ತದೆ, ಹೇಳ್ಕೊಟ್ಟ ಮಾತು ಎಲ್ಲಿವರೆಗೂ ಇರ್ತದೆ, ನೀನ್ ಮಾರಿಯೋವರೆಗೂ ಇರ್ತದೆ. ಆಮೇಲೆ ಮಾಡ್ತೋದ್ಮೇಲೆ ನಿಂಗೆ ಅದೇ ಬ್ಯಾಕ್ ಟು ಪೆವಿಲಿಯನ್. ಇವಾಗ ಮೋಕ್ಷಿತ ಸರ್ ಆಗ್ಲೇ
ಮೋಕ್ಷಿತ ಆಮೇಲೆ ಅದೇ 2014 ವಿಚಾರ, ಹ್ಮ್ ಟ್ಯೂಷನ್ಗೆ ಹೋಗ್ತಾ ಇದ್ದ ವಿಚಾರ. ಆಗೇನೋ ಆಗಿನ ಕಾಲದಲ್ಲಿ ಅವ್ರೇನೋ ಬಾಯ್ ಫ್ರೆಂಡ್ ಜೊತೆ ಸಿಕ್ಕೊಂಡು ಕಿಡ್ನಾಪ್ ಮಾಡಿ ಅದು ಇದು ವಿಚಾರಗಳು, ಅರೆಸ್ಟ್ ಆಗಿದ್ದು ಎಲ್ಲ ನೋಡಿದ್ವಿ. ಹಾ. ಅದೆಲ್ಲ ನೋಡಿದಾಗ ಏನಂತ ಒಳ್ಳೆ ವ್ಯಕ್ತಿತ್ವ ಅಂತ ಅನ್ಸಲ್ಲ ಸರ್ ನಮ್ಗೇನು. ಒಳಗಡೆ ಸರ್ ಒಳಗಡೆ ವೇಸ್ಟ್ ಮಾಡಿ ಸರ್ ವಾಕಿನ, ಅದೊಂದು ವೇಸ್ಟ್ ಮಾಡಿ. ಇವನಿದ್ದ ಅವ್ನು ಯಾರೋ ಶಿಶಿರ್ ಶಾಸ್ತ್ರಿ ಇದ್ದ, ಅವನ್ಗೆ ಒಂಥರ ಬಕೆಟ್ ಇದ್ದಂಗೆ ಇದನ್ನು ಬಕೆಟ್ ಕೆಲಸ ಮಾಡ್ಕೊಂಡಿತ್ತು. ಅವನು ಈಗ ನಾವು ಬಳಸ್ಕೊಂಡು ಎಲ್ಲೆಲ್ಲಿ ಬೇಕೋ ಮಾಹಿತಿಗಳು ಕಲೆಕ್ಟ್ ಆಗೋದು, ಒಂಥರ ಪ್ರಾಕ್ಸಿ. ಅವ್ನಿಲ್ಲ ಅಂದ್ರೆ ಇವ್ರ ಹತ್ರ ಮಾತಾಡಿ ಮಾಹಿತಿ ಕಲೆಕ್ಟ್ ಮಾಡೋದು. ಬರೀ ಇವರೆಲ್ಲ ಸ್ಟ್ರಾಟಜಿ ಏನ್ ಗೊತ್ತಾ ಸರ್, ಗೆಲ್ಬೇಕು. ನಾನು ಒಬ್ಬನೇ ಮೋಸ್ಟ್ಲಿ ಅನ್ಸುತ್ತೆ ಗೆಲ್ಬೇಕು ಅಂತ ಹೋಗಿರ್ಲಿಲ್ಲ, ಹೆಸರು ಮಾಡ್ಬೇಕು ಅಂತ ಹೋದೆ, ಹೆಸರು ಮಾಡ್ಕೊಂಡು ಈಚೆ ಬಂದು ಹೆಸರು ಮಾಡಿದಿರ ಸರ್, ಕೊಟ್ಟಿದ್ದಾರೆ ಸರ್. 3 ವಾರಕ್ಕೆ ಮಾಡಿದಾರೆ. ಅದೇ ಸರ್ ನಾನು ಹೇಳ್ತಾ ಜನ ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ದಾರೆ ಸರ್. ಆ KGF ನ ಜನ ನೋಡಿ ಎಷ್ಟು ಪ್ರೇರೇಪಣೆ ಕೊಟ್ಟರಲ್ಲ ಗೊತ್ತಿಲ್ಲ ನನಗೆ. ನಮ್ಗಂತೂ ಆ ಲೆವೆಲ್ ಪ್ರೇರೇಪಣೆ ಸಿಕ್ಕಿದೆ ಸರ್. ನಾವು 1500 ಕೋಟಿ ಅಂತ ಹೇಳಕ್ಕಾಗಲ್ಲ ದುಡ್ಡನ್ನ, ಯಾಕಂದ್ರೆ ದುಡ್ಡು ಮಾಡ್ಕೊಳ್ಳೋರು. ಬಟ್ ಲೆವೆಲ್ ಅಂತೂ ಒಂದು ಲೆವೆಲ್, ಜನರ ಪ್ರೀತಿ ಅಂತೂ ಆ ಲೆವೆಲ್ ಇದೆ ಸರ್ ನಮ್ಗೆ.